ಕೆಪಿಎಸ್ಸಿ ಕರ್ಮಕಾಂಡ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕೆಪಿಎಸ್ಸಿಯಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯ, ಅಕ್ರಮ, ದೌರ್ಜನ್ಯಗಳ ವಿರುದ್ಧ ಸಮರ ಸಾರಿರ್ತಕ್ಕಂಥ ಕೆಲವರು ಬಂದು ಹಲವಾರು ಸುದ್ದಿಗಳನ್ನು ಹೇಳಿದ್ರು. ಈ ರೀತಿ ನಮಗೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಅವರ ಅನ್ಯಾಯವನ್ನು ಅವರ ಬಾಯಲ್ಲೇ ಕೇಳ್ತಕ್ಕಂಥದ್ದು, ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು. ಪರಮೇಶ್ವರಪ್ಪನವ್ರನ್ನ ಮೊದಲಿಗೆ ನಾನು ಮಾತಾಡಿಸ್ತೀನಿ. ಪರಮೇಶ್ವರಪ್ಪ, ಈಗ ಬ್ರೇಕು ಮೊದಲು ನಿಮ್ಮ ಒಂದು ವರದಿಯನ್ನು ನಾವು ಕೊಟ್ವಿ. ಅಂದರೆ ನಿಮಗೆ ಅದು ನೋಡ್ತಾ ಇದ್ದಂಗೆ 2-3 ಆಯಾಮಗಳಲ್ಲಿ ನಿಮಗೆ ಅನ್ಯಾಯ ಆಗಿದೆ. ಮೊದಲನೇದಾಗಿ ತಾಳಿ ಭಾಗ್ಯ, ನಿಮಗೊಂದು ಆಫರ್ ಬಂತು, ಒಳ್ಳೆ ಮಾರ್ಕ್ಸ್ ಇತ್ತು, ನೀವು ಒಪ್ಕೊಳ್ಳಿಲ್ಲ, ನಿಮಗೆ ಕೆಲಸ ಆಗಲಿಲ್ಲ. ಎರಡನೇದಾಗಿ ನಿಮಗಿಂತ ಜಾಸ್ತಿ ಪೆನ್ಷನ್ ತಗೊಳ್ತಾ ಇರ್ತಕ್ಕಂಥವ್ರಿಗೆ, ಅಂದರೆ ಲೀಗಲಿ ಯಾರು ಹೋಗಬಾರ್ದು ಅಂಥವ್ರಿಗೆ ಕೆಲಸ ಆಗಿದೆ, ನಿಮಗಾಗಿಲ್ಲ ಅಂತಕ್ಕಂಥದ್ದು. ಯಾವಾಗಿಂದ ಈ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ? ಯಾರು ನಿಮಗೆ ಈ ರೀತಿಯಾದಂತಹ ಆಫರ್ ಕೊಟ್ಟಿದ್ದು? ಇದನ್ನೆಲ್ಲ ಸ್ವಲ್ಪ ನೇರವಾಗಿ ಹೇಳ್ಬೋದಾ ನೀವು ಅಂತ? ಕರ್ನಾಟಕದ ಯುವಕರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು DS ಪರಮೇಶ್, ಮಿಲಿಟ್ರಿ ಮಾಜಿ ಸೈನಿಕ. 1979ನಲ್ಲಿ ಸೇರಿಕೊಂಡಿದ್ದೆ. 1987ನಲ್ಲಿ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆದ ತಕ್ಷಣ ಎಕ್ಸಾಮಿನೇಷನ್ KPSCನ ಇನ್ ಸರ್ವಿಸಲ್ಲೇ ನಾನು ಲಾಸ್ಟ್ ಡೇಟ್ 17/10/87ನಲ್ಲಿತ್ತು. ನಾನು ವಿತಿನ್ ದಿ ಥ್ರೂ ಪ್ರಾಪರ್ ಚಾನಲ್ ಅಪ್ಲಿಕೇಶನ್ ಕಳಿಸಿದ್ದೀನಿ. ಅದಾದಮೇಲೆ 23/12/1987ನಲ್ಲಿ ಆಫ್ಟರ್ 2 ಮಂತ್ಸ್ ರಿಟೈರ್ಡ್ ಆಗಿದ್ದೀನಿ. ನನಗೆ ಮೆಡಿಕಲ್ ಗ್ರೌಂಡಲ್ಲಿ ಬಂದಿರೋಂಥವನು 317 ರೂಪೀಸ್ ಪೆನ್ಷನ್ ಬರ್ತಾಯಿತ್ತು. ಚಿಕ್ಕಮಗಳೂರು ಜಿಲ್ಲೆಯಿಂದ ಕಡೂರು ತಾಲೂಕು ದೇವನೂರು ಹಳ್ಳಿ ಅಂತ ಹೇಳಿ ಒಂದು ಲಕ್ಷ್ಮೀಶ ಹುಟ್ಟಿರುವಂಥ ಪ್ಲೇಸ್, ಜೈಮಿನಿ ಭಾರತ ಬರೆದಂಥ ಕವಿ ಹುಟ್ಟಿರೋ ಪ್ಲೇಸಲ್ಲಿ ಹುಟ್ಟಿದ್ದೀನಿ. ದೇಶ ಸೇವೆ ಮಾಡೋಕ್ಕೆ ಹೋದಲ್ಲೂ ಸಹ ಅಲ್ಲಿ altitudeಲ್ಲಿ ಇದ್ದಾಗ ನನಗೆ ಕ್ರೋನಿಕ್ ಡ್ಯೂರಲ್ ಅಲ್ಸರ್ ಬಂದು altitudeನಲ್ಲಿ ಡ್ಯೂ ಟು ಅಟ್ರಿಬ್ಯೂಟಬಲ್ ಟು ಮಿಲಿಟ್ರಿ ಸರ್ವೀಸ್ ಅಂತಲೇ ನನ್ನ ರಿಟೈರ್ಡ್ ಮಾಡಿದ್ದಾರೆ ನನ್ನ ಮೆಡಿಕಲ್ ಗ್ರೌಂಡು. ನನ್ನ ವೈಯಕ್ತಿಕ ಯಾವ ಪ್ರಾಬ್ಲಮಿಂದ ಅಲ್ಲ. ಅದಾದಮೇಲೆ ನಾನು KPSC ಎಕ್ಸಾಮಿನೇಷನ್ ಇಲ್ಲಿ ಬಂದು ಚೆನ್ನಾಗಿ ಬರೆದೆ. ಎಕ್ಸಾಮ್ ಪಾಸ್ ಆಯಿತು. ವೈವಾಗೆ ಲೆಟ್ರ್ ಬಂತು. ವೈವ ಬಂದ ತಕ್ಷಣ ಹಲವಾರು ಈ ಒಂದು ಸಿಸ್ಟಮ್ನಲ್ಲಿ ಕೆಲವರೆಲ್ಲ ಇಲ್ಲ ನೀನು ದುಡ್ಡು ಕೊಟ್ರೇ ಕೆಲಸ ಸಿಗೋದು ಅಂತ ಹೇಳಿ ನನ್ನನ್ನು ಒಬ್ಬರ ಹತ್ರ ಕರ್ಕೊಂಡರು. ಹಾಗೆ ಮೊದಲಿಗೆ ನಿಮಗೆ ದುಡ್ಡಿನ ಆಫರ್, ಫಸ್ಟ್ಗೆ ದುಡ್ಡು ಕೆಲಸ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಹೇಳಿದ ತಕ್ಷಣ ನಾನೇನು ತಿಳ್ಕೊಂಡೆ, ಆಯಿತು ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ದುಡ್ಡು ಎಷ್ಟು ಅಂತ ಕೇಳಿ ನಾವು ಕೊಡೋಕೆ ರೆಡಿ ಇದ್ದೀವಿ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಹಾಸನಲ್ಲಿ ಡಾಕ್ಟರ್ ದೊಡ್ಡೇಗೌಡ ಅಂತೇಳಿ ವಾಸ್ ಚೇರ್ಮನ್ KPSCದು. ಅಲ್ಲಿ ನನಗೆ ನೋಡೋ ತಕ್ಷಣ ಅವ್ರ ಮಿಸಸ್ ನೋಡ್ಬಿಟ್ಟು, ಸರಿ ಇವನು ಚೆನ್ನಾಗಿದೆ ನಮ್ಮ ಹುಡುಗಿಗೆ ಅಂತ ಹೇಳ್ಬಿಟ್ಟು ಮಗಳು ಮದುವೆ ಆಗಲಿ ಅನ್ನೋ ಒಂದು ಪ್ರಾಬ್ಲಮ್ಮು ಇಟ್ಟರು. ಓಕೆ, ದುಡ್ಡು ಕೊಡೋಕ್ಕೆ ಹೋದಾಗ ನಿಮ್ಮನ್ನು ನೋಡಿ ಮದುವೆ ಆಗಿ ನನ್ನ ಮಗಳನ್ನ ಅಂತ ಆಫರ್ ಇಟ್ಟು. ಇದಕ್ಕೆ ದಿವಂಗತ MLA ಆದಂಥ ನನ್ನ ಮಾವ NK ಹುಚ್ಚಪ್ಪ, ಕಡೂರು MLA, ಇವತ್ತಿಲ್ಲ ಪಾಪ ಅವರು. ಅವ್ರ ಸಾಕ್ಷಿ, ಅವರೇ ಸಾಕ್ಷಿ. ಓಕೆ, ಯಾರು ನಿಮ್ಗೆ ದೊಡ್ಡೇಗೌಡ ಅಂತ? ಡಾಕ್ಟರ್ ದೊಡ್ಡೇಗೌಡ ಚೇರ್ಮನ್. ಓಕೆ, ಅವಾಗ ನನಗೆ ಕೆಲವು ವಿಷಯಗಳು ತಿಳಿದ ಪ್ರಕಾರ ಈಗ ಸಮ್ ಪ್ರಾಬ್ಲಮ್ಸ್ ಆಗಿತ್ತು ಆ ಹುಡುಗಿದು ಅಂತ ತಿಳಿ ಬಂದ ತಕ್ಷಣ ನಾನು ಮದುವೆಗೆ ನಿರಾಕರಿಸಿದೆ. ಓಕೆ, ನಿಮ್ಗೆ ಅವಾಗ ಮದುವೆ ಆಗಿತ್ತಾ? ನನಗೆ ಮದುವೆ ಆಗಿರಲಿಲ್ಲ. ಓಕೆ, ಫೈನ್. ನಿರಾಕರಿಸಾದ್ಮೇಲೆ ಪಾಪ ಇನ್ನೊಬ್ಬ ಹುಡುಗಿನೇ ಎಂಗೇಜ್ಮೆಂಟ್ ಮಾಡಿಕೊಂಡು ACF ಸೆಲೆಕ್ಷನ್ ಆಗಿ ಈಗ IFS ಅಲ್ಲಿ ಇದ್ದಾನೆ. ನಿಮಗಿಂತ ಕಮ್ಮಿ ಮಾರ್ಕ್ಸ್ ತಗೊಂಡಂತ? ಇಲ್ಲ, ಇವನು ಬೇರೆಯವನು. ನಾನು ಹುಡುಗಿನ ಬಿಟ್ಟಾದ್ಮೇಲೆ ಇನ್ನೊಬ್ಬ ಅವಳನ್ನ ಡಾಕ್ಟರ್ ಚೇರ್ಮನ್ ಇಮಿಡಿಯೇಟಾಗಿ ಇಂಟರ್ವ್ಯೂ ಬಂದ ತಕ್ಷಣ ಅವನ್ನ ACF ಆಗಿ ಒಬ್ಬ ಫಾರೆಸ್ಟ್ ಆಫೀಸರ್ ಆಗಿ ಈಗ IFS ಆಗಿದ್ದಾರೆ. ಎಂಗೇಜ್ಮೆಂಟ್ ಬ್ರೇಕ್ ಆಯಿತು. ಈಗ ಅವನಿಗೂ ಗೊತ್ತಾಯ್ತು ಈ ಹುಡುಗಿದು ಏನು ಕ್ಯಾರೆಕ್ಟರ್ಸ್ ಅಂತ. ಸಮವ್ ಅವನು ಬಿಟ್ಟ. ಈಗ ಯಾರೋ ಇನ್ನೊಬ್ಬ ಡಾಕ್ಟರ್ ಆಗಿ ಅನ್ಫಾರ್ಚುನೇಟ್ಲಿ ಶಿ ಇಸ್ ಡೈಡ್, ಶಿ ವಾಸ್ ನಾಟ್ ನೌ. ಈಗ ನನಗೆ ಸಮಸ್ಯೆ ಏನಾಯಿತು ಅಂತಂದರೆ ಮಾರ್ಕ್ಸ್ ಬಂತು. ಈಗ ನಾವೆಲ್ಲ ಮಿಲಿಟ್ರಿನವರು, ಯಾವ ರೂಲ್ಸು ರೆಗ್ಯುಲೇಷನ್ಸ್ ಗೊತ್ತಿಲ್ಲ. ದೇಶದಲ್ಲಿ ನಂಬ್ಕೊಂಡು ಬದುಕಿದಂಥವ್ರು ನಾವು. 18 ವರ್ಷದಲ್ಲಿ ನಾನು 17 ಇಯರ್ಸ್ 300 ಡೇಸಿಗೆ ನನ್ನನ್ನು ಆರ್ಮಿಗೆ ಸೇರಿಸ್ಕೊಂಡ್ರು. ಯಾರನ್ನು 18 ಇಯರ್ಸ್ ಆದಮೇಲೆ ಸೇರಿಸ್ಕೊಳ್ಳೋದು. ಓಕೆ, ಅದಾದ ನಂತರ ಎಕ್ಸಾಮಿನೇಷನ್ ತೊಗೊಂಡೆ. ಇಂಟ್ರ್ಯೂಗೆ ಪರ್ಸನಾಲಿಟಿ ಟೆಸ್ಟಿಗೆ ಹೊರಟೋದೆ. ಅದಕ್ಕಿಂತ ಮುಂಚೆನಲ್ಲಿ ನನಗೆ ಡಾಕ್ಟರ್ ದೊಡ್ಡೇಗೌಡ, ನೋಡಪ್ಪ ಮಗಳ ಮದುವೆ ಆದರೆ ST ಸರ್ಟಿಫಿಕೇಟ್ ಕೊಟ್ಬಿಟ್ಟು ಮಾಡ್ತೀನಿ ಅಂತ. ಈಗೇನು SP ಬಿಸ್ನಲ್ಲಿ ರಾಯಚೂರಲ್ಲಿ ಇದ್ದಾನೆ. ಅಂದ್ರೆ ನೀವು ಆ ಕ್ಯಾಟಗರಿಗೆ ಬರದೇ ಹೋದ್ರು ST ಸರ್ಟಿಫಿಕೇಟ್ ಮಾಡಿಸ್ತೀನಿ ಅಂತ. ನಾನು ಕುರುಬ, ಅಲ್ಲೊಂದು ಅನ್ಯಾಯ. ಒನ್ಸ್ ಅಗೇನ್, ಯಾವುದೋ ಜಾತಿಯವರಿಗೆ ಯಾವುದೋ ಜಾತಿ ಪ್ರಮಾಣ ಪತ್ರ ಕೊಡೋದು. ನಾನು ಕುರುಬ ಸಮಾಜದವನಾಗಿರೋದ್ರಿಂದ ಇಟ್ ಈಸ್ ಈಸಿ ಫಾರ್ ಹಿಮ್. ಓಕೆ, ಹಾಗೆಂದಲೂ ಸರ್ಟಿಫಿಕೇಟ್ ತರಿಸ್ಬಿಟ್ರು ಎಲ್ಲಿಂದಲೋ. ಒಂದು ST ಸರ್ಟಿಫಿಕೇಟ್ ತರಿಸಿದ್ರು. ನನ್ನನ್ನು ಇಂಟರ್ವ್ಯೂಗಿಂತ ಮುಂಚೆ ಹಿಂದಿನ ದಿನ ಬಾ ಅಂತಂದ್ರು. ಹೋದೆ. ಅಲ್ಲಿ ಕೇಳಿದಾಗ ಏನು ನನ್ನ ಮದುವೆ ಆಗ್ತೀವಲ್ಲ ಅಂದರು. ಆಗಲ್ಲ ಸ್ವಾಮಿ, ಬೇಕಾದ್ರೆ ಇನ್ನೂ ಒಂದಿಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಹರಿದು ಬಿಸಾಕಿದ್ರು. ಸುಮಾರು ಗೊತ್ತಿಲ್ಲದೆ ಕೇಳ್ತೀನಿ, ದುಡ್ಡು ಆಫರ್ ಮಾಡಿದ್ರು, ಎಷ್ಟು ಆಫರ್ ಮಾಡ್ತಿದ್ರು ಆ ಟೈಮಲ್ಲಿ? ಆ ಟೈಮಲ್ಲಿ 4 ಲಕ್ಷ ರೂಪಾಯಿ. 4 ಲಕ್ಷ ರೂಪಾಯಿ? ಹೌದು ಸ್ವಾಮಿ, 4 ಲಕ್ಷ ರೂಪಾಯಿ. ಈಗ ಆ 4 ಲಕ್ಷ ರೂಪಾಯಿ ಲಂಚ, ಹೌದಾ? ಈಗ ನೀವು
ಆರ್ಮಿನಲ್ಲಿ ಇದ್ದು ಬಂದಂಥವ್ರು, ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಕ್ಕಂಥವ್ರು, ನೀವು ಹೆಂಗೆ ಒಪ್ಕೊಂಡ್ರಿ ಲಂಚ ಕೊಡೋದಕ್ಕೆ? ಈಗ ಫಾರ್ ಯುವರ್ ಇನ್ಫಾರ್ಮೇಷನ್, ಲಂಚ ಕೊಡಲಿಕ್ಕೆ ಒಪ್ಕೊಳ್ಳೋದಕ್ಕಿಂತಲೂ ನಾನು ಹೋಗಲ್ಲಿ ಮಾತಾಡ್ತಾ ಇದ್ರೇ ಅವ್ರು ನನಗೆ ತಾಳಿ ಭಾಗ್ಯ ಕೊಟ್ಬಿಟ್ರು, ಆಫರ್ ಕೊಟ್ಬಿಟ್ರು. ಇನ್ನು ದುಡ್ಡಿನ ಅಲ್ಲ, ಅದು ಲಂಚದ ಇನ್ನೊಂದು ಸ್ವಲ್ಪ. ದುಡ್ಡಿಂದು ಬರೋದೇ ಇಲ್ಲ. ಈಗ ಈ ದೇಶದಲ್ಲಿ ಲಂಚ ಇಡೀ ಎಂಟೈರ್ ಕರಪ್ಷನ್ KPSCನಲ್ಲಿ ಉಟ್ಕಿಲಿಂದಲೂ ಬಂದಿದೆ ಸರ್. ಯಾವ ರೆಕ್ರೂಟ್ಮೆಂಟು ಕೋರ್ಟಿಗೆ ಹೋಗಿಲ್ಲ. ಸೊ ಲಂಚ ಕೊಡಲಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಒಂದು ದೊಡ್ಡ ಮಾಫಿಯಾ ಇದೆ KPSCನಲ್ಲಿ. ಓಕೆ, ಹೈಕೋರ್ಟ್ನಲ್ಲಿ ಒಂದಿಷ್ಟು ಜನ ಜಡ್ಜ್ಗಳು, ಅಡ್ವೊಕೇಟ್ಸ್ಗಳು ಇದ್ದಾರೆ, ಮಾಫಿಯಾ ಹೈಕೋರ್ಟ್ ಅಡ್ವೊಕೇಟ್ಸ್ಗಳು. ಇವ್ರ ಹತ್ರ ಹೋದ್ರೆ ಮಾತ್ರನೇ ಅವ್ರ ಹತ್ರ ಸ್ಟೇ ಸಿಗುತ್ತೆ. ಇನ್ನೊಂದು ವೆಕೇಟ್ ಮಾಡ್ತಾರೆ. ಓಕೆ, ಅದು ಬೇರೆ, ಆ ವಿಚಾರ ಬಿಡಿ. ಇನ್ನು ಎರಡನೇ ರೀತಿ ಅನ್ಯಾಯ ನಿಮಗಾಗಿದ್ದು, ನನಗಾಯ್ತು. ನಿಮಗಿಂತ ಕಡಿಮೆ ಜಾಸ್ತಿ ಪೆನ್ಷನ್ ತಗೊಳ್ತಾ ಇದ್ದ ಕೆಲಸ. ಅದೇ ಆಮೇಲೆ ಏನು ಮಾಡಿದೆ, ನಾನು ಸುಮ್ಮನಾದೆ. ಆಫ್ಟರ್ ಐ ಲೆಫ್ಟ್ ಇಟ್. ಹೋಗೋದು ಸುತ್ತೋದು ಕೇಳೋದು ಬರೋದು ಎಲ್ಲ ಆಯಿತು, ಏನು ಮಾಡಲಿಲ್ಲ ಅವರು. ಡಾಕ್ಟರ್ HN ಕೃಷ್ಣ ಜೈಲಿಗೆ ಹೊಟ್ಟೋದ್ರು. ಆ ಡಾಕ್ಟರ್ HN ಕೃಷ್ಣ ಜೈಲಿಗೆ ಹೋದ ತಕ್ಷಣ ನನಗೆ ಯಾಕೆ ಹಿಂಗೆ ಮಾಡಿರಬಾರ್ದು ಇವರು, ಅವಾಗ ನಮಗೆ ಎವಿಡೆನ್ಸಸ್ ಸಿಗ್ತಾ ಇರಲಿಲ್ಲ. ಓಕೆ, ಸೊ ಇವಾಗ ಎವಿಡೆನ್ಸಸ್ಸು ನಾನೇನು ಮಾಡಿದೆ, ಅವ್ರು ಹೋದ ತಕ್ಷಣ, ಜೈಲಿಗೆ ಹೋದ ತಕ್ಷಣ KPSCಗೆ ಹೋಗ್ಬಿಟ್ಟು ನಾನು ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ RTIನಲ್ಲಿ ಆ ಸೆಲೆಕ್ಟೆಡ್ ಲಿಸ್ಟ್ ತೊಗೊಂಡೆ. ಆ ಸೆಲೆಕ್ಟೆಡ್ ಲಿಸ್ಟ್ ತೊಗೊಂಡ್ಬಿಟ್ಟು ನನ್ನ ಮಾರ್ಕ್ಸನ್ನು ಕೇಳಿದೆ ಅವರಿಗೆ. ಓಕೆ, ನಂದು ಕೊಟ್ಟರು 596 ಅಂತ. ಓಕೆ, ಈಗ ಅಲ್ಲಿ ತೊಗೊಂಡು ಸೆಲೆಕ್ಟೆಡ್ ಲಿಸ್ಟ್ ನೋಡ್ಬಿಟ್ರೆ 11/7/1990ನಲ್ಲಿ. ಸೊ ಅದರಲ್ಲಿ 582 ಮಾರ್ಕ್ಸ್ ತೊಗೊಂಡಂಥ ಇಬ್ಬರನ್ನ ನಾನು ಸೆಲೆಕ್ಷನ್ ಮಾಡಿದೆ ಎಕ್ಸ್ ಸರ್ವಿಸ್ ಮೆನಲ್ಲಿ. ಇದು ಮಾಜಿ ಸೈನಿಕರು ವಿಭಾಗದ್ದು. ಟೋಟಲ್ 240 ಕೆಟಗರಿ ಬರಲ್ವಾ, ಕ್ಯಾಸ್ಟ್ ವೈಸ್ ಬರಲ್ಲ, ಬರ್ತದೆ. ಈಗೇನು ಮಾಡಿದ್ದಾರೆ ಅಂತಂದರೆ, ವೆಂಕಟಸ್ವಾಮಿ ಕಮಿಷನಲ್ಲಿ ABCD ಮಾಡಿದ್ರೆ 10,000 ರೂಪಾಯಿ ಕೆಳಗಡೆ ಇದ್ರೆ ನೋಟಿಫಿಕೇಶನ್, ಅವರು ಇದಕ್ಕೆ ಹೊಟ್ಟೋಗ್ತಾರೆ, ಕ್ಯಾಟಗಿರಿಗೆ ಹೋಗ್ತಾರೆ. ಇನ್ನೆಲ್ಲರೂ ಜನರಲ್ ಮೆರಿಟಿಗೆ ಹೋಗ್ತಾರೆ. ನಾನು ಇವರಿಬ್ಬರನ್ನು ಏನು ಮಾಡಿದೆ, ಇಬ್ಬರದ್ದು ತೊಗೊಂಡೆ ನಾನು, ಎಲ್ಲ ಎಂಟ್ರಿರು. ದೆನ್ ಏನು ಮಾಡಿದೆ, ಅವರಿಬ್ಬರದ್ದು ಮಾತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಕೇಳಿದೆ. KPSCಗೆ ಕೊಟ್ಟರು RTIನಲ್ಲಿ. ಅಲ್ಲಿ ನೋಡಿದ್ರೆ ಅವ್ರಿಗೆ 2,400 ರೂಪಾಯಿ ಪರ್ ಮಂತ್ ಪೆನ್ಷನ್ ಬರ್ತಾ ಇದೆ. ನಿಮಗೆ 300 ಚಿಲ್ಲರೆ ಬರ್ತಾ ಇದೆ. ಮೆಡಿಕಲ್ ಗ್ರೌಂಡಲ್ಲಿ ನಂದು 370 ರೂಪೀಸ್ ಬರ್ತಾ ಇದೆ. ಸೊ ಆ ಉದ್ದೇಶದಿಂದ ಅವನಿಗೆ 2,400 ರೂಪಾಯಿ ಬಂದ್ರೂ ಕ್ರಾಸ್ ಆಗುತ್ತೆ 10,000 ರೂಪೀಸ್. ಹೌದು. ಸೊ ಅಲ್ಲೂ ಒಂದು ಕಡೆ ಗ್ರೂಪ್ ಬಿ ನಲ್ಲಿ ಸೆಲೆಕ್ಷನ್ ಆಗಂಗಿಲ್ಲ. ಓಕೆ ಪರಮೇಶ್ವರಪ್ಪ, ಫೈನ್, ನಿಮ್ಮ ವಿಚಾರ ಗೊತ್ತಾಯಿತು. ಇನ್ನು ಒಂದು, ಪರಮೇಶ್ವರಪ್ಪನವರಿಗೆ 3 ರೀತಿಯಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದು. ತಾಳಿ ಭಾಗ್ಯಕ್ಕೆ ಅವರು ಒಪ್ಕೊಳ್ಳಿಲ್ಲ, ಅವರಿಗೆ ಕೆಲಸ ಆಗಲಿಲ್ಲ. ಲಂಚ ಕೊಡಲಿಲ್ಲ, ಕೆಲಸ ಆಗಲಿಲ್ಲ. ಅವ್ರಿಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡವ್ರಿಗೆ ಕೆಲಸ ಸಿಕ್ತು, ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರಿಗೆ ಕೆಲಸ ಆಗಲಿಲ್ಲ. ಇವ್ರಿಗಿಂತ ಹೆಚ್ಚು ಪೆನ್ಷನ್ ತೊಗೊಳ್ತಾ ಇರೋರಿಗೆ ಕೆಲಸ ಸಿಕ್ಕಿದೆ, ಇವರಿಗೆ ಕೆಲಸ ಸಿಕ್ಕಿಲ್ಲ. ಇವಿಷ್ಟೂ ಕೂಡ KPSCಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಇವ್ರಿಗಾಗಿರ್ತಕ್ಕಂಥ ಅನ್ಯಾಯ. ಇದರ ವಿರುದ್ಧ ಇವರು ನ್ಯಾಯಾಲಯದ ಹೋರಾಟ ಆರಂಭ ಮಾಡ್ತಾರೆ, ನ್ಯಾಯದ ಹೋರಾಟ ಆರಂಭ ಮಾಡ್ತಾರೆ. ಅಲ್ಲಿ ಯಾವ ರೀತಿ ಅವರಿಗೆ ಆರ್ಡರ್ ಆಯಿತು ಅಂತಕ್ಕಂಥದ್ರ ಬಗ್ಗೆ. ಜೊತೆಗೆ ಇನ್ನು ವಾಸುದೇವ್ ಮತ್ತು ಚೌಹಾಣ್ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರದ್ದು ಬೇರೆ ಕಥೆ, ಅಂದರೆ ಇವರು ಕೂಡ KPSCಯಿಂದ ನೊಂದಂತಹವರು. ಇವರಿಗೆ ಬೇರೆ ರೀತಿ ಅನ್ಯಾಯ ಆಗಿದೆ. ಇವರ ಜೊತೆಗೆ ಮತ್ತಷ್ಟು ಜನ ಈ ಸ್ಟೋರಿ ನೋಡಿ ಈಗಾಗಲೇ ನಮಗೆ ಇನ್ಫಾರ್ಮೇಷನ್ ಬಂದಿದೆ, ನಮ್ಮ ಕಚೇರಿಯತ್ತ ಆಗಮಿಸ್ತಾ ಇದ್ದಾರೆ. ನಮಗೂ ಅನ್ಯಾಯ ಆಗಿದೆ, ನಮಗೂ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ. ಸಮಯದ ಮಿತಿಯ ಒಳಗಡೆ ಅವಕಾಶ ಆದಷ್ಟು ಜನಕ್ಕೆ ಮಾತಾಡಿಸ್ತೀವಿ. ಒಂದು ಪುಟ್ಟ ಬ್ರೇಕ್ನ ನಂತರ